ತಾತ್ವಿಕ ಮತ್ತು ಸಾತ್ವಿಕ ದಿನೇಶ್, ಇದು ಯಾವ ಥರ ಇದು? ಇದೇನಂದ್ರೆ ಇದಕ್ಕೆ ಶೆಟ್ರು ಇಲ್ಲಿ ಮತ್ತೆ ವಾಪಸ್ BJP ಬರೋಕ್ಕೆ ಒಂದು ಸಂಗತಿ ಇದೆ, ಪುಷ್ಟಿ ಕೊಡೋ ಸಂಗತಿ ಇದೆ. ಏನಂದ್ರೆ ಇದಕ್ಕೆ ಮುಂಚೆ BJPಲಿ ಏನಂತಿದ್ರು, ನಾವು ವಂಶ ಆಡಳಿತಕ್ಕೆ ಅವಕಾಶ ಕೊಡಲ್ಲ. ಆ ಒಂದು ಇದಕ್ಕೆ ಅವರು ಎದುರುಕೊಂಡು ನನ್ನ ಮಕ್ಕಳಿಗೆ ಇಲ್ಲಿ BJPಲಿ ಭವಿಷ್ಯ ಇಲ್ಲ ಅಂತ ಏನೋ ಕಾಂಗ್ರೆಸ್ಸಿಗೆ ಬಂದಿದ್ರು. ಓಕೆ, ಯಾವಾಗ ಇಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ತಾರೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಎಲ್ಲೋ ನನ್ನ ಮಕ್ಳಿಗೂ ನೆಕ್ಸ್ಟು ಅವಕಾಶ ಸಿಗ್ಬೋದು. ಅಂದರೆ ಈಗ BJP ಸಿದ್ಧಾಂತ ಮೂಲೆಗೆ ಹಾಕಿದ್ದಾರೆ, ತಿಪ್ಪೆಗೆ ಹಾಕಿದ್ದಾರೆ. ನೆಕ್ಸ್ಟು ನಮ್ಮ ವಂಶಾಡಳಿತಕ್ಕೆ ನಮ್ಮ ಮಕ್ಕಳಿಗೂ ಕೂಡ ಪಾಲಿಟಿಕ್ಸಲ್ಲಿ ನಾವು ಅವಕಾಶ ಕೇಳ್ಬೋದು. ಇವೆಲ್ಲ ಸಂಗತಿಗಳನ್ನ ಇಟ್ಕೊಂಡು ಅವರು ಮತ್ತೆ BJPಗೆ ಬಂದಿರ್ಬೋದು. ಯಾಕಂದ್ರೆ ಈ ಹಿಂದೆ ಹೇಳ್ಕೊ ಬಂದಂಗೆ BJP ಏನ್ ಹೇಳ್ಕೊ ಬಂತು, ನಾವು ವಂಶಾಡಳಿತಕ್ಕೆ ಸಪೋರ್ಟ್ ಮಾಡಲ್ಲ, ನಮ್ದೇನಿದ್ರು ಕಾರ್ಯಕರ್ತರಿಗೆ ಅಷ್ಟೇ ನಾವು ಬೆಂಬಲ ಕೊಡ್ತೀವಿ. ಈಗ JDS ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಈ ಕಡೆ ವಿಜೇಂದ್ರ ಅವ್ರು ಕರ್ಕೊಬಂದು ಅಧ್ಯಕ್ಷರನ್ನ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದಾಗ ಅಯ್ಯೋ ಅಷ್ಟೆಲ್ಲ ಸಮಸ್ಯೆ ಇದ್ದವರು, ಅಷ್ಟೆಲ್ಲ ಅಲಿಗೇಷನ್ ಇದ್ದವ್ರನ್ನೇ ಇವರು ಅಧ್ಯಕ್ಷರು ಮಾಡ್ತಾರೆ ಅಂದಮೇಲೆ ನಾವು ಕ್ಲೀನ್ ಚಿಟ್ ಇದೀವಿ, ನಮ್ ಬ್ಲ್ಯಾಕ್ ಮಾರ್ಕ್ ಇಲ್ಲ, ನಮ್ಮ ಮಕ್ಳಿಗೂ ಅವಕಾಶ ಕೊಡ್ಲಿ, ನಾವು ಅಲ್ಲಿ ಕಾಂಪಿಟೇಟರ್ ಆಗೋಣ ಅಂತ ಈಗ ಅವರು ಕೂಡ ವಾಪಸ್ಸು BJPಗೆ ಬಂದಿದ್ದಾರೆ. ಯಾಕಂದ್ರೆ BJP ಸಿದ್ಧಾಂತಗಳು ಹೋಯ್ತು. ಅದು ಯಾವಾಗ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ರು ಅವತ್ತೇ BJP ಸಿದ್ಧಾಂತ ಸತ್ತೋಯ್ತು. ಮತ್ತೆ ಇವ್ರು ಯಾವಾಗ ಮತ್ತೆ JDS ಜೊತೆ ಹೋಗಿ ಸೇರ್ಕೊಂಡು ಈಗ ಅವರು ಪ್ರತಿ ದಿವಸ ಏನಂತ ಮೋದಿ ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, JDS ಅಲ್ಲ, ಅದು JDS ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಅಂತ. ಅಂದ್ರೆ ಒಂದು ಫ್ಯಾಮಿಲಿ ಪಾರ್ಟಿ, ಒಂದು ಲಿಮಿಟೆಡ್, ಅದು ಕೇವಲ ಒಂದು ಫ್ಯಾಮಿಲಿ ಲಿಮಿಟೆಡ್ ಪಾರ್ಟಿ ಅಂತಾನೆ ಒಂದು ವ್ಯಂಗ್ಯ ಮಾಡಿದ್ರು ಒಂದ್ಸಲ. ಈ ಫ್ಯಾಮಿಲಿ ಲಿಮಿಟೆಡ್ ಪಾರ್ಟಿ ಜೊತೆನೆ ಇವ್ರು ಸೇರ್ಕೋತಾರೆ, ಆಮೇಲೆ ಫ್ಯಾಮಿಲಿಗಳ ಜೊತೆನೆ ಇವತ್ತು ಅಧಿಕಾರನ ಹಂಚ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇವೆಲ್ಲ ಬಂದಾಗ ಏನ್ ಅನಿಸುತ್ತೆ, ನಮ್ಮ ಫ್ಯಾಮಿಲಿನೂ ಅದ್ರೊಳಗಡೆ ತೂರ್ಕೊಂಡು ನಾವು ಒಂದ್ ಸ್ವಲ್ಪ ಆದಾಯ ಮಾಡ್ಕೊಳ್ಳೋಣ. ಇದರಲ್ಲಿ ಶೆಟ್ರದು ಏನಂದ್ರೆ ಅವ್ರದ್ದು ಪರ್ಸನಲ್ ಬೆನಿಫಿಟ್. ಹೌದು, ನಮ್ಮ ತಂದೆಯವರು ಕಾರ್ಪೊರೇಟರ್ ಆಗಿದ್ರು, ಈಗ ನಾನು MLA ಆದೆ, ನನ್ನ ಮಕ್ಕಳು ಏನಾದ್ರು ಆಗ್ಲಿ ಮುಂದಕ್ಕೆ ಅನ್ನೋದು ಒಂದು ಅವರ ಆಸಕ್ತಿ ಇರ್ಬೋದು. ಪ್ರಸನ್ನಕುಮಾರ್ ಅವರ ಪ್ರಾಕ್ಟಿಕಲಿ ಅಂತ ಬಂದಾಗ ಈಗ ಶೆಟ್ಟರ್ ಅವರ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಅದೇನೋ 7 ಕ್ಷೇತ್ರಗಳು ನೋಡ್ಕೊಳ್ಳಿ ಅಂತ ನಾವು ಹೇಳಿತ್ತು ಅಂತ, ಅದಕ್ಕಿಂತ ಜಾಸ್ತಿ ಕ್ಷೇತ್ರಗಳು ಕೊಡ್ತೀವಿ ಅಂಥೇಳಿ BJP ಏನೋ ಹೇಳಿದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಯಡಿಯೂರಪ್ಪನವರ BJPಯಲ್ಲಿ ಲಿಂಗಾಯತ ದೊಡ್ಡ ಫೇಸ್ ಅಂತ ಬಂದಾಗ, ಶೆಟ್ಟರ್ ಅಂತ ಬಂದಾಗ ಕಂಪ್ಯಾರಿಸನ್ ಸ್ವಲ್ಪ ಕಷ್ಟ ಅಂತ ಹೇಳಬಹುದಾಗುತ್ತೆ. ನಿಜಕ್ಕೂ ಶೆಟ್ಟರ್ ಅವರು ಕಾಂಗ್ರೆಸ್ಗೆ 135 ಸೀಟು ಬರೋಕ್ಕೆ ಶೆಟ್ಟರ್ ಅವರು ಕಾರಣಕರ್ತರಾಗಿದ್ದರಾ ಅಥವಾ ಆಡಳಿತ ವಿರೋಧಿ ಅಲೆ ಮೇಜರ್ ರೀಸನ್ ಆಯಿತಾ ಅಂತ? ಈಗ ರಮಾಕಾಂತ್ ನೋಡಿ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶೆಟ್ಟರು, ಲಕ್ಷ್ಮಣ ಸವದಿ ಅವರು BJPಯನ್ನು ಬಿಟ್ಟು ಬಂದರು, ಪ್ರಮುಖರು. ಓಕೆ, ಬೇರೆ ಬೇರೆ ಕಡೆ ಬಿಟ್ಟು ಬಂದಿದ್ದಾರೆ ಆ ಸಂದರ್ಭದಲ್ಲಿ. ಬಟ್ ಪ್ರಮುಖವಾಗಿ ಸುದ್ದಿ ಆದಂಥದ್ದು ಸ್ವಲ್ಪ ಸಂಚಲನ, ರಾಜಕೀಯವಾಗಿ ಸಂಚಲನ ಉಂಟು ಮಾಡಿದ್ದು ಇವೆರಡು ಪಕ್ಷಾಂತರಗಳು. ಸೊ ಸಹಜವಾಗಿ ಕನಿಷ್ಠ ಒಂದು 8ರಿಂದ 10 ಸೀಟಲ್ಲಿ ಎಫೆಕ್ಟ್ ಆಗಿರ್ಬೋದು. ಓಕೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎಫೆಕ್ಟ್. ಸ್ವತಃ ಶೆಟ್ಟರ್ ಸೋತಿದ್ರು ಅದು ಕಾಂಗ್ರೆಸ್ಗೆ ಪ್ಲಸ್ BJPಗೆ ಮೈನಸ್ ಆಗಿದೆ ಈ ಬೆಳವಣಿಗೆಗಳು. ಮೆಸೇಜ್, ಕಮ್ಯುನಿಟಿ ಮೆಸೇಜ್ ಹೋಗಿರ್ತದೆ, ಏನೇನೋ ಆಗಿರ್ತದೆ ಸಾಕಷ್ಟು. ಅದು ಪ್ಲಸ್ ಇಂಡೈರೆಕ್ಟಾಗಿ ಕಾಂಗ್ರೆಸ್ಗೆ ಅಂತ ಬೆನಿಫಿಟ್ ಆಯಿತು. ಓಕೆ, ದಟ್ ಇಸ್ ಒನ್ ಥಿಂಗ್. ಎರಡನೇದಾಗಿ ಶೆಟ್ಟರು BJPನಲ್ಲಿ ಸೀನಿಯರ್ ಲೀಡರ್ ಆದರೂ ಅವರು ಯಾವತ್ತು ಮಾಸ್ ಲೀಡರ್ ಅಂತ ಯಾರು ಕನ್ಸಿಡರ್ ಮಾಡಿಲ್ಲ. BJPನಲ್ಲಿ ಕನ್ಸಿಡರ್ ಮಾಡಿಲ್ಲ, ಹೊರಗಡೆನೂ ಯಾರು ಮಾಸ್ ಲೀಡರ್ ಅಲ್ಲ. ಈಸ್ ಸೀನಿಯರ್ ಲೀಡರ್ ಇನ್ BJP, ಕಮಿಟೆಡ್ ಟು ಪಾರ್ಟಿ. ಇದು ಯಾವುದೋ ಒಂದು ಸಂದರ್ಭ ಬಿಟ್ಟು ಬಂದರು. ಸೊ ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಜಗದೀಶ್ ಶೆಟ್ಟರು BJPಗೆ ತುಂಬ ಅನಿವಾರ್ಯ ಅನ್ನೋ ಪ್ರಶ್ನೆ ಬರ್ಬೋದು. ನನಗನ್ಸುತ್ತೆ ಅವ್ರು ಅನಿವಾರ್ಯಕ್ಕಿಂತಲೂ ಕೆಲವು ಇಲ್ಲಿ ರಾಜಕೀಯವಾಗಿ ಪರ್ಟಿಕ್ಯುಲರ್ಲಿ ಯಡಿಯೂರಪ್ಪನವರು ಆ್ಯಕ್ಟಿವ್ ಆಗಿದ್ದಾರೆ ಈ ವಿಚಾರದಲ್ಲಿ. ಒಂದು ವಿಜೇಂದ್ರ ಪಾರ್ಟಿ ಪ್ರೆಸಿಡೆಂಟ್ ಆದಮೇಲೆ, ಆಫೀಸ್ ಬೇರರ್ಸ್ನೆಲ್ಲ ಅಪಾಯಿಂಟ್ ಆದಮೇಲೆ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಮೇಲೆ ಕೆಲವರಿಗೆ ಸ್ವಲ್ಪ ಒಂದು ಸಂಶಯ ಇತ್ತು, ಏನೋ ಇದು ಬೇರೆ ಥರ ಹೋಗ್ತಾ ಇದೆ, ನಾವೆಲ್ಲ ನೆಗ್ಲೆಕ್ಟ್ ಆಗ್ತೀವಿ, ಹೊಸ ಟೀಮ್ ಇವ್ರದೇ ಒಂದು ಡೆವಲಪ್ ಮಾಡ್ಕೊತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬಹುಶಃ ಇತ್ತು ಅನಿಸುತ್ತೆ. ಬಹುಶಃ ಇದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಸ್ವತಃ ಈಗ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಯಾರು ಇಲ್ಲಿ ಮಧ್ಯೆ ನಿಮ್ಗೆ ಯಾರೂ ಕಾಣಲಿಲ್ಲ ಮಧ್ಯದಲ್ಲಿ. ಓಕೆ, ಅವರೇ ನೇರವಾಗಿ ಇನ್ವಾಲ್ವ್ ಆಗಿ, ಅವರೇ ಇನಿಷಿಯೇಟಿವ್ ತೊಗೊಂಡು, ಅವರೇ ಭೇಟಿ ಮಾಡಿ, ಅವರೇ ಎಲ್ಲ ಪಟಾಪಟ್ ಆಗಿರೋದು ನೋಡಿದ್ರೆ ಬಹುಶಃ ಉಳಿದಂಥ ಕೆಲವು ಸೀನಿಯರ್ಸ್ ಲೀಡರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಒಂದು ಕಡೆ ವಿಶ್ವಾಸ ಬರ್ಬೋದು, ನಮ್ಮನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಅಂತ ಒಂದು ಮೆಸೇಜ್ ಕೊಡೋವಂಥ ಇದಿರ್ಬೋದು. ಓಕೆ, ಇನ್ನೊಂದು ಮೆಸೇಜು ಏನು ಶೆಟ್ಟರ್ ಅಂತ, ಅದು ಯಾಕೆ ಶೆಟ್ಟರ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ಅವರು ಒಂದ್ಸಲ ಚೀಫ್ ಮಿನಿಸ್ಟರ್ ಆಗಿದ್ದರು. ಓಕೆ, ಕಾಂಗ್ರೆಸ್ಗೆ ಹೋಗಿದ್ದಾರೆ. ಈಗ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿಂದ ಕರ್ಕೊಂಬಂದರೆ ಲಾಭ ನಷ್ಟ ಡಿಫ್ರೆಂಟ್. ಎಲ್ಲೋ ಒಂದು ಕಡೆ ಮಾರಲಿ ಎಫೆಕ್ಟ್ ಆಗ್ತದೆ ಕಾಂಗ್ರೆಸ್ಗೆ, ಡಿಮೊರಲೈಸ್ ಮಾಡ್ದಂಗೆ. ಆ ವರ್ತನೆ ಕೊಡುವಂಥ ಉದ್ದೇಶ ಇರ್ಬೋದು. ಅಥವಾ ಕ್ಯಾಂಡಿಡೇಟ್ ಕೊರತೆ ಇದೆ ಅಂತನೋ ಅಥವಾ ಲೀಡರ್ಶಿಪ್ ಕೊರತೆ ಇದೆ ಅಂತನೋ ನಾನು ಭಾವಿಸೋದಿಲ್ಲ ಅದನ್ನು.
ಬಹುಶಃ ಕೆಲವು ಮೆಸೇಜ್ಗಳು ಕೊಡಬೇಕಾಗ್ತದೆ. ಅದನ್ನು ಶೆಟ್ಟರ್ ಮುಖಾಂತರನ ಒಂದು ಪಾರ್ಟಿ ಒಳಗಡೆನೂ ಕೊಟ್ಟಿದ್ದಾರೆ ಅನ್ಸುತ್ತೆ, ಯಾರು ಯಡಿಯೂರಪ್ಪ ಅಂಡ್ ವಿಜೇಂದ್ರ. ಅದೇ ರೀತಿ ಕಾಂಗ್ರೆಸ್ಗೂ ಬೇಕಾದ್ರೆ ನಾವು ವಿ ಆರ್ ಕೇಪಬಲ್ ಆಫ್ ಒಂದೊಂದು ಡ್ಯಾಮೇಜಿಂಗ್. ಒಂದೊಂದು ಸೀಟ್ಗೂ ಪ್ರಸನ್ನ ಕುಮಾರ್ ಅವರು ಈ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ತುಂಬ ಬಿಡಿಸೇನು ಹೇಳಬೇಕಾಗಿಲ್ಲ. ಈ ಬಾರಿ ಎಲೆಕ್ಷನ್ ಯಾವುದೇ ಪಾರ್ಟಿಗಾಗಲಿ ಒಂದೊಂದು ಸೀಟ್ ಕೂಡ ಮಹತ್ವ ಅಂತ ಹೇಳಿ, ಖಂಡಿತ ಒಂದೊಂದು ಸೀಟು ಮಾಸಾಗೇನೋ ಇದೆ, ಯಾವುದೋ ವೇವ್ ಇದೆ, ತುಂಬ ವಿಪರೀತವೆನಿಸುವಷ್ಟು ಇದಿದೆ. ಅದನ್ನು ಇದರಲ್ಲಿ ಯಾವುದೇ ರಾಜಕೀಯ ತಜ್ಞರು ಹೇಳ್ತಾ ಇಲ್ಲ ಅದನ್ನು, ದೊಡ್ಡ ವೇವೇನೋ ಬರ್ತಾ ಇದೆ ಅಂತ ಹೇಳಿ. ಸೊ ಹೀಗಿದ್ದ ಈ ಕಡೆ ಬರ್ತಾರೆ JDS ಜೊತೆಯಲ್ಲಿ ಅಲಯನ್ಸ್ ಮಾಡ್ಕೊಳ್ತಾರೆ, ಈ ಕಡೆ ಬರ್ತಾರೆ ಬಿಟ್ಟು ಹೋಗಿದ್ದಂಥ ಶೆಟ್ಟರ್ ಅವರು ಕರ್ಕೊಂಬರ್ತಾರೆ. ದೇ ಮೇ ಕಾಲ್ ಇಟ್ ಎ ಸ್ಟ್ರಾಟಜಿ, ಏನೋ ದೊಡ್ಡ ಸ್ಟ್ರಾಟಜಿ ಅಂತ ಹೇಳ್ಬಹುದಾದರೂ ಕೂಡ ಇಲ್ಲಿ ಪರಿಸ್ಥಿತಿ ಅಂದುಕೊಂಡಂಗಿಲ್ಲ ಅಂತ ಅನಿಸ್ತಿದೆಯಾ ನಿಮಗೆ? ಅಲ್ಲ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಎಷ್ಟೇ ಇದ್ದಿದ್ರೂ ಒಂದೊಂದು ಸೀಟು ಭಾಳ ಪ್ರಮುಖವಾಗಿರ್ತದೆ. ಓಕೆ, ಸ್ವಲ್ಪ ಆ ರೀತಿ ಏನಾರು ನಾವು ಭಾವಿಸಿದ್ರೆ ಏನೊಂದು ನಡೀತದೆ ಎಂದಿದ್ರೆ ಅದಕ್ಕೆ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟೇ ಕಾರಣ ಆಗ್ತದೆ. ನಾವು ಯಾರಿಗೆ ಬೇಕಾದ್ರೂ ಟಿಕೆಟ್ ಕೊಡ್ತೀವಿ, ಯಾರಿಗೆ ಬೇಕಾದ್ರೂ ಟಿಕೆಟ್ ಡಿನೇ ಮಾಡ್ತೀವಿ, ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ನಿರ್ಧಾರಗಳು ಆದ ರೀತಿ ಹೊರಟ್ರೆ ಏನಾಗುತ್ತೆ ಅನ್ನೋದು ಫಲಿತಾಂಶ ಕಣ್ಮುಂದೇನೂ ಇದೆ. ಹಾಗಾಗಿ ಪೊಲಿಟಿಕಲ್ ಪಾರ್ಟೀಸು ಭಾಳ ಎಚ್ಚರಿಕೆಯಿಂದ ಇರ್ತಾರೆ. ಒಂದೊಂದು ಸೀಟು ಇಂಪಾರ್ಟೆಂಟು. ಜೊತೆಗೆ ಕೆಲವು ಪೊಲಿಟಿಕಲಿ ಮೆಸೇಜ್ಗಳನ್ನ ಕೊಡೋದಿರ್ತದೆ, ಸಮಾಜಕ್ಕಿರ್ಬೋದು, ಪಾರ್ಟಿ ಒಳಗಡೆ. ಸೌತ್ ಇಂಡಿಯಾದಿಂದ ಒಂದು ಸೀಟ್ ಬಂದರೂ ಲಾಭ ಬಿಜೆಪಿಗೆ ಅಂತ ಸ್ಥಿತಿ ಇದೆ. ತಮಿಳ್ನಾಡಾಗಲಿ, ಕೇರಳ, ಆಂಧ್ರ, ತೆಲಂಗಾಣ, ಕರ್ನಾಟಕ ಕನ್ಸಿಡರ್ ಮಾಡಿದಾಗ ಒಂದೊಂದು ಸೀಟು ಕೂಡ ತನಗೆ ಇಂಪಾರ್ಟೆಂಟ್ ಅನ್ನೋ ಸ್ಥಿತಿ. ಎಲ್ಲರೂ ಎಲ್ಲಿ ಇಲ್ಲದ ಕಡೆ ಒಂದು ಸೀಟ್ ಬಂದದ್ದು ಲಾಭನೇ ಅಲ್ವಾ? ಯಾವುದೇ ಸ್ಟೇಟ್ನಲ್ಲೇ ಇರಲಿ, ಇಲ್ಲಿ ಇಲ್ಲದ ಕಡೆ ಒಂದು ಸೀಟ್ ಬಂದರೆ ಪ್ಲಸ್ ಆಗ್ತದಲ್ವ ಯಾವುದೇ ಪಾರ್ಟಿಗಾದ್ರು. ಇಲ್ಲ ನಾನು 300 ಬರ್ತೀನಿ, 400 ಬರ್ತೀನಿ, ಐ ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ಇದ್ರೆ ಪಾರ್ಟಿಗಳು ಬೆಳೆಯೋದಿಲ್ಲ. ಕರೆಕ್ಟ್. ತಪ್ಪಾಗ್ಬೋದು, ತಪ್ಪು ತಿತ್ಕೊಳ್ಳೋದ್ರಲ್ಲೂ ದೊಡ್ಡತನ ಇರ್ತದೆ ಎಷ್ಟೋ ಸಲ. ಓಕೆ ಅಲ್ವಾ? ಓಕೆ, ಶೆಟ್ಟರ್ನ ಟಿಕೆಟ್ ಡಿನೇ ಮಾಡಿದ್ದು ತಪ್ಪು ಅನಿಸಿರ್ಬೋದು, ತಿತ್ಕೊಳ್ಳೋಣ ಅನಿಸಿರ್ಬೋದು. ಯಾಕೆಂದ್ರೆ ಬರೀ ಇವರು ಇಲ್ಲಿ ವಿಜಯೇಂದ್ರ, ಯಡಿಯೂರಪ್ಪ ಇಬ್ಬರೇ ಒಪ್ಪುತ್ತಿದ್ದಂಗೆ ಎಲ್ಲ ನಡೆಯೋದಿಲ್ಲ. ಸೆಂಟ್ರಲ್ ಲೀಡರ್ಶಿಪ್ ಒಪ್ಪಕ್ಕಾದಲ್ಲ, ಅವರು ಸಹ ಇಮಿಡಿಯೇಟ್ ಕನ್ಸಿಡರ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದೆಲ್ಲನ ಪೊಲಿಟಿಕಲ್ ಪಾರ್ಟಿಗಳು ಅನುಭವದಿಂದ ಪಾಠ ಕಲಿಬೇಕಾಗ್ತದೆ. ನಾನು BJPಗೆ ಅಂತಲೇ ಹೇಳೋದಿಲ್ಲ, ಎಲ್ಲ ಪಾರ್ಟಿಗಳಿಗೂ. ಯಾಕೆಂದರೆ ಯಾವುದೇ ಪಾರ್ಟಿಗೆ ಕಾರ್ಯಕರ್ತರು, ಲೀಡರ್ಸೇ ಅಸೆಟ್ಸ್. ಫೈನ್. ಬಾಲಕೃಷ್ಣ ಅವರೇ ಏನೋ 7 ಸೀಟಿಗೇನೋ ಇವರನ್ನು ಈ ಥರ ಇನ್ಚಾರ್ಜ್ ಥರ ನೋಡ್ಕೊಳ್ಳಿ ಅಂತ ಹೇಳಿ ಇವರೇ ಎಲ್ಲ ಓಡಾಡಿ ಮಾಡಿಬಿಡ್ತಾರೆ ಅಂತಲ್ಲ, ಅವ್ರು ಸೂಚಿಸಿದವ್ರಿಗೋ ಹೇಳಿದವ್ರಿಗೋ, ಪಂಚಮಸಾಲಿ ಸಮುದಾಯವೋ ಅಥವಾ ಲಿಂಗಾಯತ್ ಸಮುದಾಯದವ್ರಿಗೋ ಒಂದು ಮಾತಾಡೋದು ನಡೆಯುತ್ತೆ. ಅವ್ರು ಓಟ್ ಎಷ್ಟು ಮಟ್ಟಿಗೆ ತರಬಲ್ಲರು, ಏನು ಕತೆ, ಇಂಡಿವಿಜುವಲಿ ಜಗದೀಶ್ ಶೆಟ್ಟರ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಏನು ಕೆಲಸ ಮಾಡಿದ್ರು ಮಾಡಿಲ್ಲ, ಚುನಾವಣೆ ಟೈಮಲ್ಲಿ ಬಹಳ ಚರ್ಚೆಗಳಾಯಿತು. ಆ ರೋಡ್ಗಳ ಕಥೆ ಏನೋ, ಇನ್ನೊಂದು ಮತ್ತೊಂದು, ಮಳೆ ಬಂದಾಗ ಏನಾಗಿತ್ತು, ಇದಕ್ಕೆ ಆಪೋಸಿಷನ್ ಅವರೆಲ್ಲ ಏನು ಮಾತಾಡ್ತಾರೆ, ಬೇರೆ ವಿಚಾರ ಆಯಿತು. ಸೊ ಈಗ ನೀವು ಒಂಥರ ಕೈ ಕಟ್ಟಾಗ್ತಂಗೆ ಆಗ್ಬಿಡ್ತಾರೆ ನಿಮಗೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಶೆಟ್ಟರ್ ಅವರು ಅಲ್ಲಿಂದ BJPಗೆ ಹೋಗ್ತಾ ಇದ್ದಂತೆಯೇ. ಶೆಟ್ಟರ್ ಅವರು BJPಗೆ ಹೋಗಿರೋದ್ರಿಂದ ಅಥವಾ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದು ಲಾಭನೂ ಇಲ್ಲ, ಅವ್ರು ಹೋಗಿರೋದ್ರಿಂದ ಯಾವುದು ನಷ್ಟನೂ ಇಲ್ಲ. ಇದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಕಳೆದ ಬಾರಿ ಏನು ಲೋಕಸಭೆಯಲ್ಲಿ 25 ಸೀಟ್ ಏನು BJP ಅವರು ಗೆದ್ದಿದ್ರು, ಈ ಬಾರಿ ಚುನಾವಣೆಯಲ್ಲಿ ಅವರು ಇಷ್ಟೆಲ್ಲ ತಂತ್ರಗಾರಿಕೆನ ಹೂಡ್ತಾ ಇದ್ದಾರೆ. ಅವ್ರೇನು ED, CBI ಎಲ್ಲದನ್ನು ಬಳಸ್ಕೊಂಡು ಈ ರೀತಿ ಯಾರ್ಯಾರನ್ನ ಪಕ್ಷಾಂತರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಇದೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಗೊತ್ತಿರುವಂತೆ ಶೆಟ್ಟರ್ ಅವ್ರ ಮೇಲೆ ಅಂಥದ್ದೇನು ಆರೋಪನೂ ಬಂದಿರಲಿಲ್ಲ. ಕೆಲವು ಸಣ್ಣದು ಹೊಗೆ ಆದರೂ ಆಡ್ತಿರಬೇಕು, ಅಲ್ಲೇನೋ ದುಡ್ಡು ಮಾಡಿದಾರಂತೆ, ಇಲ್ಲಿ ದುಡ್ಡು ಇದೆಯಂತೆ, ಅಲ್ಲಿ ಹಾಗಂತೆ ಹೀಗಂತೆ ಅಂತ. ಶೆಟ್ಟರ್ ಅವ್ರಿಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ. ತೀರಾ ED, CBI, IT ಇದೆಲ್ಲ ಏನೋ ಆಗುವಂಥದ್ದು ಶೆಟ್ಟರ್ ಅವ್ರ ಬಗ್ಗೆ ಸಣ್ಣ ಹೊಗೆ ಕೂಡ ಆಡಿಲ್ಲ ಇವತ್ತವರೆಗೂ ಅಂತ. ಈಗ ಹಿಮಂತ ಬಿಸ್ವ ಶರ್ಮಾ ರೇಡ್ ಆಗಿದ್ದು ನಿಜಾನ, ಏನೋ ಸಿಕ್ಕಿದ್ದು ನಿಜಾನ, ಆಮೇಲೆ ಅವ್ರ ಪಾರ್ಟಿ ಸೇರಿದ್ದು ನಿಜಾನ, ಈ ಥರದ್ದು 50 ಜನದ ಲಿಸ್ಟ್ ಕೊಡಬಲ್ಲೆ ನಾನು ನಿಮಗೆ ಈಗಲೇ. 50 ಜನ ಲಿಸ್ಟು ಶೆಟ್ಟರ್ ಅವ್ರ ಬಗ್ಗೆ ನಮಗೇನು ಕಾಣಿಲ್ಲ. ಶೆಟ್ಟರ್ ಅವರು ಈಗ BJPಗೆ ಹೋಗಿಲ್ಲ ಅಂದಿದ್ರೆ ಅದೆಲ್ಲ ಹೊರಗಡೆ ಬಂದಿರೋದು. BJPಗೆ ಹೋಗಿರೋದ್ರಿಂದ ಅದೆಲ್ಲ ಹಾಗೆ ಮುಚ್ಚಾಕಿರ್ತಾರೆ ಅಂತ ತಿಳ್ಕೊತೀನಿ. ಅದು ಇವಾಗ ಏನು ಕಳೆದ ಬಾರಿ 25 ಲೋಕಸಭಾ ಸೀಟ್ಗಳನ್ನ ಅವ್ರೇನು ಗೆದ್ದಿದ್ರು, ಈ ಬಾರಿ ಕಾಂಗ್ರೆಸ್ ಪಕ್ಷ 20ಕ್ಕನ್ನ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದು ಖಚಿತ ಇದು. ಮತ್ತೆ ಏನು ವಿಜಯೇಂದ್ರ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಶೆಟ್ಟರ್ ಅವ್ರು ಆಗಿರ್ಬೋದು, ಏನು ಕಾಂಗ್ರೆಸ್ ಪಕ್ಷ ಏನು ಈ ಬಾರಿ ಸೀಟ್ಗಳು ಗೆಲ್ಲುತ್ತೆ, BJPಯವ್ರ ಕನ್ನ ಒಂದು ಹೆಚ್ಚಿಗೆ ಗೆದ್ರೂ BJPಯವರು ಅದರ ನೈತಿಕ ಹೊಣೆ ಅವ್ರು ಹೊರಬೇಕು. ಅವರು ಇವತ್ತಿನ ದಿನ ಏನು ವಿಜಯೇಂದ್ರನ ಒಂದು ಬಿಂಬಿಸಿ, ಅವರೊಂದು ದೊಡ್ಡ ನಾಯಕರಂತ ಬಿಂಬಿಸಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಈಗ ನೀವು 2 ಲೋಕಸಭಾ ಸ್ಥಾನ ಗೆದ್ರು ಕೂಡ ಅದು BJP ಸೋಲು ಅಂತ. BJP ಸೋಲು ಅಂತ ಎರಡೆರಡು ಗೆದ್ರು, ನೀವು ಎರಡೆರಡು ಗೆದ್ರು ಅಂತಲ್ಲ, ನಾವು ಎಷ್ಟು ಅವ್ರ ಕನ್ನ ಒಂದು ಹೆಚ್ಚಿಗೆ ಗೆದ್ರು, BJPಗಿಂತ ಟೋಟಲ್ ಆಗಿ ಒಂದು ಗೆದ್ರು ಅವ್ರದ್ದು ಅದನ್ನ ಇದು ಅಂತ ತಿಳ್ಕೊಬೇಕು. ಅವರು ಅದನ್ನ ಸೋಲು ಅಂತ ಒಪ್ಕೊಳ್ಬೇಕು. ಓಕೆ. ಈಗ DK ಶಿವಕುಮಾರ್ ಅವ್ರು ನೋಡಿದ್ರೆ ಒಂದು ಕಡೆ ತುಂಬ ಮಾಜಿ ಕಾರ್ಪೊರೇಟ್ರು, ಆ ಕಾರ್ಪೊರೇಟ್ರ್ ಜೊತೆಲಿ ಒಬ್ಬ ಯಾರೋ ಕೆಲಸ ಮಾಡ್ತಿದ್ದ ವ್ಯಕ್ತಿ,
ಅವ್ರಿಗೆ ಜೈಕಾರ ಹಾಕಿದ ವ್ಯಕ್ತಿ ಒಂದು ಪಾರ್ಟಿಯಿಂದ ಬರ್ತಾರೆ ಅಂದರೆ ಸೇರಿಸ್ಕೊಂಡು ಒಂದೊಂದು ಮನುಷ್ಯನ ಮ್ಯಾಟ್ರ್ ಆಗ್ತಾನೆ ಅಂತೇಳಿ ಪಕ್ಷ ಕಟ್ಕೊಂಡು ಹೋಗ್ತಿದ್ದಾರೆ. ನಾವು ಗಮನಿಸಿದ್ದು ಈ ವಿಧಾನಸಭಾ ಚುನಾವಣಾ ಫಲಿತಾಂಶ ಆದಮೇಲೆ ಬನ್ರಪ್ಪ ಅಂತ ಹೇಳಿ. ಈಗ ಶೆಟ್ಟರ್ ಅಂತ ನಾಯಕರು ಹೋಗ್ತಿದ್ರೆ ಒಂದು ಕಡೆಯಿಂದ ಈ ಮರಳಲ್ಲಿ ಮನೆ ಕಟ್ಕೊಂಡು ಬರ್ತಿದ್ರೆ ಒಂದು ಕಡೆಯಿಂದ ಸಮುದ್ರದ ನೀರು ಬಂದು ಆ ಮನೆ ಕೊಚ್ಕೊಂಡು ಹೋಗ್ತಿರುತ್ತಲ್ಲ, ಆ ಥರ ಕಥೆ ಆಗ್ತಿದೆಯಾ ನಿಮ್ಮಲ್ಲಿ? ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಬೇಕಷ್ಟಿದ್ದಾರೆ, ಓಕೆ, ನಾಯಕರುಗಳು ಬೇಕಷ್ಟಿದ್ದಾರೆ. ಇದುವರೆಗೂ ಆ ಭಾಗಗಳಲ್ಲಿ ಯಾರ್ಯಾರು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡಿದ್ರು ಅವರೆಲ್ಲ ಸಮರ್ಥರಿದ್ದಾರೆ. ಏನೋ ಕಳೆದ ಬಾರಿ ಕೆಲವು ಕಾರಣಾಂತರಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಲೋಕಸಭಾ ಸ್ಥಾನ ಬರದೇ ಇರ್ಬೋದು. ಓಕೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರ ಮತ್ತೆ ಹಾಗೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಜೊತೆಗೆ ನಾವೀಗ ಏನು 5 ಗ್ಯಾರಂಟಿಗಳು ಜನರಿಗೆ ಯಶಸ್ವಿಯಾಗಿ ನಾವೇನು ತಲುಪಿಸ್ತಾ ಇದ್ದೀವಿ ಅದರೆಲ್ಲ ಲಾಭ ಜನ ಪಡ್ಕೊಳ್ತಾ ಇದ್ದಾರೆ. ಯಾರೇ ಈ ಪಕ್ಷದವರು ಆ ಪಕ್ಷದವರು ಅಂತಲ್ಲ, ಎಲ್ಲಾ ಪಕ್ಷದವರು ಅದ್ರ ಲಾಭ ಪಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಒಳ್ಳೆ ಜನಪರ ಕೆಲಸಗಳು ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸತಿ